ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಸುದ್ದಿ 7 ಕನ್ನಡಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಈ ಜಿಲ್ಲೆಗೆ 221 ಕೋಟಿ ಬೆಳೆ ವಿಮಾ ಪರಿಹಾರ ಬಿಡುಗಡೆ ಆಗಿದೆ. ಹೌದು, ಹಾಗಾದ್ರೆ ಯಾವ ಜಿಲ್ಲೆಗೆ ಈ ಬೆಳೆ ವಿಮಾ ಪರಿಹಾರ ಬಿಡುಗಡೆ ಆಗಿದೆ? ಹಾಗೆ ಸಾಲ ಮನ್ನಾದ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು. ಹೌದು, ಸಾಲ ಮನ್ನಾದು ಆಗೋದು ನಿಜನಾ? ಆದ್ರೆ ಎಷ್ಟು ಸಾಲ ಮನ್ನಾ ಆಗುತ್ತೆ? ಬಡ್ಡಿ ಮಾತ್ರ ಮನ್ನಾ ಆಗುತ್ತಾ? ಯಾವೆಲ್ಲ ಬ್ಯಾಂಕುಗಳಿಗೆ ಇದು ಅನ್ವಯವಾಗುತ್ತೆ? ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಕೂಡ ನಿಮಗೆ ಬೆಳೆ ವಿಮಾ ಪರಿಹಾರ ಹಾಗೂ ಬರ ಪರಿಹಾರ ಜಮಾ ಆಗಿಲ್ಲ ಅಂತಂದ್ರೆ ನೀವು ಯಾವೆಲ್ಲ ಕೆಲಸವನ್ನ ಮಾಡಿದ್ರೆ ನೀವು ಬರ ಪರಿಹಾರ ಹಾಗೂ ಬೆಳೆ ವಿಮಾ ಪರಿಹಾರ ಪಡೆಯಬಹುದು, ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ಬೆಳೆ ವಿಮಾ ಪರಿಹಾರ ಜಮಾ ಆಗಿದೆ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ. ದಯವಿಟ್ಟು ಮಧ್ಯದಲ್ಲಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಹಾಗಾದ್ರೆ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಹಾಗೆ ಬರೋಬ್ಬರಿ 221 ಕೋಟಿ ಬೆಳೆ ವಿಮಾ ಪರಿಹಾರ ಬಿಡುಗಡೆ ಆಗಿರುವಂತದ್ದು. ಬನ್ನಿ, ಹಾಗಾದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಹಾಗಾದ್ರೆ 221 ಕೋಟಿ ಬೆಳೆ ವಿಮಾ ಪರಿಹಾರ ಬಿಡುಗಡೆ ಆಗಿರುವಂತದ್ದು 10 ದಿನದಲ್ಲೇ ರೈತರ ಖಾತೆಗೆ ಜಮಾ ಆಗಲಿದೆ. ಹೌದು, ಬರದ ಭೀತಿಯಲ್ಲಿರುವ ರೈತರಿಗೆ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು. ಕಳೆದ ವರ್ಷದ ಬೆಳೆ ವಿಮಾ ಪರಿಹಾರ ಅಂತಿಮ ಕಂತು ಇದೀಗ 221 ಕೋಟಿ ಬೆಳೆ ವಿಮಾ ಪರಿಹಾರ ಬಿಡುಗಡೆ ಆಗಿದೆ. ಮುಂದಿನ 10 ದಿನಗಳಲ್ಲ ರೈತರ ಖಾತೆಗೆ ಪರಿಹಾರ ಹಣ ಅನ್ನದಾತರ ಖಾತೆಗೆ ಜಮಾ ಆಗಲಿದೆ. ಕಳೆದ 2025 ಮತ್ತು 26ನೇ ಸಾಲಿನಲ್ಲಿ ಮುಂಗಾರಿನಲ್ಲಿ ಪ್ರವಾಹ ಹಾಗೂ ಹಿಂಗಾರಿನಲ್ಲಿ ಹೆಚ್ಚುವರಿ ಮಳೆಯಿಂದ ತೊಗರಿ ಬೆಳೆಯಲ್ಲಿ ಗೊಡ್ಡು ರೋಗ ಕಾಣಿಸಿಕೊಂಡು ಸುಮಾರು 3.24 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿತ್ತು. ಮಧ್ಯಂತರವಾಗಿ 243.53 ಕೋಟಿ ರು ಬಿಡುಗಡೆ ಆಗಿತ್ತು. ಇದೀಗ ಅಂತಿಮವಾಗಿ 221 ಕೋಟಿ ರು ಪರಿಹಾರ ಬಿಡುಗಡೆ ಆಗಿದೆ. ಮಧ್ಯಂತರ ಪರಿಹಾರ 243.53 ಕೋಟಿ ರು ಬೆಳೆ ವಿಮೆಯಲ್ಲಿ ಉದ್ದು, ಸೋಯಾಬೀನ್, ಹೆಸರಿಗೆ 8.8 ಕೋಟಿ ರು ನೀಡಿದ್ದಾರೆ. ಉಳಿದ 234.73 ಕೋಟಿ ರು ತೊಗರಿಗೆ ನೀಡಲಾಗಿತ್ತು. ಅಂತಿಮ ಬೆಳೆ ವಿಮೆ 221 ಕೋಟಿ ರು ಅಲ್ಲಿ ಮುಂಗಾರು ಬೆಳೆಗಳಾದ ಉದ್ದು, ಸೋಯಾಬೀನ್, ಹೆಸರು ಹಾಗೂ ಹತ್ತಿ ಬೆಳೆಗಳಿಗೆ ಪರಿಹಾರವಾಗಿ 31.77 ಕೋಟಿ ರು ಮಂಜೂರಾಗಿದ್ದು, ತೊಗರಿ ಬೆಳೆ ವಿಮಾ ಪರಿಹಾರವಾಗಿ 189.23 ಕೋಟಿ ರು ಬಿಡುಗಡೆ ಆಗಿದೆ. ಇದರಿಂದ ಒಟ್ಟಾರೆ 2025 ಮತ್ತು 26ನೇ ಸಾಲಿನಲ್ಲಿ ಜಿಲ್ಲೆಗೆ ಮಧ್ಯಂತರ ಮತ್ತು ಅಂತಿಮ ಪರಿಹಾರವಾಗಿ 464 ಕೋಟಿ ಪರಿಹಾರ ಸಿಕ್ಕಂತಾಗಿದ್ದು, ಒಟ್ಟು ಜಿಲ್ಲೆಯಲ್ಲಿ 3.1 ಲಕ್ಷ ರೈತರು ವಿಮೆ ಪರಿಹಾರ ಪಡೆದಿದ್ದಾರೆ. ಇದು ಯಾವ ಜಿಲ್ಲೆಗೆ ಅಂದುಕೊಂಡಿದ್ರೆ ನೀವು ಕಲಬುರಗಿ ಜಿಲ್ಲೆಗೆ ಮಾತ್ರ ಇದು ಜಮಾ ಆಗಿರುವಂಥದ್ದು. ಲೆಕ್ಕ ಹಾಕುವ ಕಾರ್ಯ ನಡೆದಿದೆ. ಮುಂದಿನ ವಾರದಿಂದ ರೈತರ ಖಾತೆಗೆ ಹಣ ಜಮಾ ಆಗಲಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಇನ್ನು ಈ ಬಾರಿ ಮುಂಗಾರು ಕೈಕೊಟ್ಟ ವೇಳೆಯಲ್ಲಿ ಬೆಳೆ ವಿಮೆಯ ಅಂತಿಮ ಕಂತು ಜಮಾ ಆಗಲಿದೆ. ಇನ್ನು ಬೆಳೆ ವಿಮೆ ಹಣ ಇನ್ನೂ ಹೆಚ್ಚಾಗಬೇಕಿತ್ತ ಎಂಬ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ರೈತರು ಹಾಗೂ ರೈತ ಮುಖಂಡರ ಅನಿಸಿಕೆಯಂತೆ ಬೆಳೆ ವಿಮೆ ಪರಿಹಾರ 2024-25ನೇ ಸಾಲಿಗಿಂತ ಹೆಚ್ಚಾಗಬೇಕಿತ್ತು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 2024 ಮತ್ತು 25ನೇ ಸಾಲಿನಲ್ಲಿ ಸುಮಾರು 656.63 ಕೋಟಿ ರು ಬೆಳೆ ವಿಮೆ ಪರಿಹಾರ ಮಂಜೂರಾಗಿತ್ತು. ಆ ವರ್ಷ ಬರ ನೆರೆ ನಡುವೆಯೂ ಒಂದಿಷ್ಟು ಬೆಳೆ ಕೈಗೆ ಬಂದಿದ್ದವು. ಆದರೆ ಕಳೆದ ಸಾಲಿನಲ್ಲಿ ಮೊದಲಿಗೆ ಮುಂಗಾರು ಮಳೆ ಅತಿಯಾದ ನಂತರ ಹಿಂಗಾರು ಮಳೆ ಹೆಚ್ಚು ದಿನಗಳವರೆಗೆ ಬಂದ ಕಾರಣ ತೊಗರಿಗೆ ಗೊಡ್ಡು ರೋಗ ಕಾಣಿಸಿಕೊಂಡಿತ್ತು. ಹಲವು ತಾಲೂಕಿನಲ್ಲಿ ತೊಗರಿ ಬೆಳೆ ನಾಶವಾಗಿ 100% ಹಾಳಾಗಿದ್ದು, ಪರಿಹಾರ ಕೂಡ ಇನ್ನೂ ಹೆಚ್ಚು ಬರಬೇಕಿತ್ತು ಎಂಬುದು ರೈತ ಮುಖಂಡರ ಆಶಯವಾಗಿದೆ. ಸ್ನೇಹಿತರೆ, ರಾಜ್ಯದ 18ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಅಭಾವದಿಂದ ಬೆಳೆಗಳು ಒಣಗಿ ಹೋಗಿದ್ದು ರೈತರು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ರೈತರ ನೆರವಿಗೆ ನಿಂತಿರುವ ಈ ರಾಜ್ಯ ಸರ್ಕಾರ 2 ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಒಂದನೇದಾಗಿ ಸಾಲ ವಸೂಲಾತಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಬರಗಾಲ ಇರುವುದರಿಂದ ಯಾವುದೇ ಸಹಕಾರಿ ಬ್ಯಾಂಕುಗಳ ಅಥವಾ ಅಧಿಕಾರಿಗಳು ರೈತರಿಂದ ಬಲವಂತವಾಗಿ ಸಾಲವನ್ನು ವಸೂಲಾತಿ ಮಾಡಬಾರದು ಮತ್ತು ರೈತರಿಗೆ ಕಿರುಕುಳವನ್ನು ನೀಡಬಾರದು ಎಂದು ಸರ್ಕಾರ ಸ್ಪಷ್ಟ ನಿರ್ದೇಶನ ನೀಡಿದೆ. ಇನ್ನು ಸಾಲದ ಮೇಲಿನ ಬಡ್ಡಿ ಮನ್ನಾ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ. ಸಹಕಾರಿ ಬ್ಯಾಂಕುಗಳಲ್ಲಿ ರೈತರ ಪಡೆದಿರುವ ಒಟ್ಟು ಬೆಳೆ ಸಾಲ ಹಾಗೂ ಕಟಬಾಕಿ ಸಾಲದ ವಿವರಗಳನ್ನು ಕಲೆ ಹಾಕಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಂಪೂರ್ಣ ಸಾಲ ಮನ್ನಾ ಅಥವಾ ಕನಿಷ್ಠ ಪಕ್ಷ ಸಾಲದ ಮೇಲಿನ ಬಡ್ಡಿಯನ್ನು ಕೂಡ ಸಂಪೂರ್ಣವಾಗಿ ಮನ್ನಾ ಮಾಡಿ ರೈತರ ಮೇಲಿನ ಹೊರೆ ಕಡಿಮೆ ಮಾಡಲು ಸರ್ಕಾರ ತಂತ್ರ ರೂಪಿಸ್ತಾ ಇದೆ. ಇದರ ಜೊತೆಗೆ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಎಕರೆಗೆ 5,000 ಬರ ಪರಿಹಾರ ನೀಡಲು ಕೂಡ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು.
ಆದ್ದರಿಂದ ರೈತ ಬಾಂಧವರೇ, ಯಾವುದೇ ಕಾರಣಕ್ಕೂ ಸಾಲದ ಕಿರುಕುಳಕ್ಕೆ ಹೆದರುವ ಅಗತ್ಯವಿಲ್ಲ. ಸರ್ಕಾರದಿಂದ ಸಾಲ ಮನ್ನಾ ಅಥವಾ ಬರ ಪರಿಹಾರದ ಅಧಿಕೃತ ಆದೇಶ ಹೊರಬಿದ್ದ ತಕ್ಷಣ ನಾವು ನಿಮಗೆ ಮಾಹಿತಿ ತಲುಪಿಸ್ತೇವೆ. ನಿಮ್ಮ ಪ್ರಕಾರ ರೈತರು ಸಹಕಾರಿ ಸಾಲ ಸಂಪೂರ್ಣ ಮನ್ನಾ ಆಗಬೇಕಾ? ಕಮೆಂಟ್ ಬಾಕ್ಸಲ್ಲಿ ಮಾಡಿ ತಿಳಿಸಿ. ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಉಪಯುಕ್ತ ಮಾಹಿತಿಯನ್ನು ಎಲ್ಲ ರೈತರೊಂದಿಗೆ ಶೇರ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.